ಈಗಾಗಲೇ ಬಹಳ ಜನ ನಮ್ಮ ಮುಖಂಡರುಗಳು ನಿಮ್ಮನ್ನ ಉದ್ದೇಶಿಸಿ 7ನೇ ತಾರೀಕು ನಡೀತಕ್ಕಂಥ ಲೋಕಸಭಾ ಚುನಾವಣೆ ಬಗ್ಗೆ ಅನೇಕ ಇದ್ದಾರೆ. ಈ ಚುನಾವಣೆ ಬಹಳ ಮಹತ್ತರವಾದಂತಹ ಚುನಾವಣೆ. ಈ ಚುನಾವಣೆಯಲ್ಲಿ ತಾವು ತೆಗೆದುಕೊಳ್ತಕ್ಕಂಥ ತೀರ್ಪು ಯಾರನ್ನ ಲೋಕಸಭೆಗೆ ಕಳಿಸಬೇಕು, ಯಾವ ಪಾರ್ಟಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಬೇಕು, ಯಾವ ಪಾರ್ಟಿ ಅಧಿಕಾರಕ್ಕೆ ಬಂದ್ರೆ ಈ ದೇಶದ ಬಡವರ, ರೈತರ, ಮಹಿಳೆಯರ ಕಲ್ಯಾಣ ಆಗ್ತದೆ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಈ ದೇಶದಲ್ಲಿ ಬದಲಾವಣೆ ಆಗ್ಬೇಕಾದ್ರೆ, ಸಮಾಜ ಬರಬೇಕಾದ್ರೆ, ಎಲ್ಲರಿಗೂ ಸಾಮಾಜಿಕ ನ್ಯಾಯ ಸಿಗಬೇಕಾದ್ರೆ ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಮಹಿಳೆಯರಿಗೆ, ರೈತರಿಗೆ, ಕಾರ್ಮಿಕರಿಗೆ ಅವರೆಲ್ಲರಿಗೂ ಕೂಡ ಆರ್ಥಿಕ ಸಾಮಾಜಿಕ ಶಕ್ತಿ ಸಿಗಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ ಈ ಕಾರ್ಯಕ್ರಮಗಳು ಸಾಧ್ಯ ಆಗ್ತವೆ ಹೊರತು ಬಿಜೆಪಿಯಿಂದ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನರೇಂದ್ರ ಮೋದಿಯವರು ಇತ್ತೀಚೆಗೆ ಬಾಗಲಕೋಟೆಗೆ ಬಂದಿದ್ರು. ಆ ಬಾಗಲಕೋಟೆಗೆ ಬಂದಿದ್ದಾಗ ಚರಂತಿ ಮಠ್ ಮಾಜಿ ಶಾಸಕರು ಅವರು ಒಂದು ಕರಿ ಕಂಬಳಿಯನ್ನ ಹಾಕಿದ್ರು. ಆ ಕರಿ ಕಂಬಳಿಯನ್ನ ಹಾಕೊಂಡು ಭಾಷಣ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು. ಪಾಪ ಕುರುಬರೆಲ್ಲ ಓಟ್ ಕೊಡ್ಲಿ ಅಂತೇಳಿ ನಾಟಕ ಮಾಡಿದ್ದಾರೆ. ನನಗೆ ಇಲ್ಲಿ ರಾಣಿಬೆನ್ನೂರಿನ ಕುರುಬ ಸಂಘದವರು, ಕುರುಬ ಲೀಡರ್ಗಳು ಕರಿ ಕಂಬಳಿಯನ್ನ ಒದಿಸಿದ್ರು. ಕರಿ ಕಂಬಳಿಯನ್ನ ಒದಿಸಿದ್ರು. ಯಾಕಂದ್ರೆ ಅದು ಕರಿ ಕಂಬಳಿ ಕುರುಬರ ಸಂಕೇತ, ಕನಕದಾಸರ ಸಂಕೇತ. ಅದಕ್ಕೋಸ್ಕರ ಕರಿ ಕಂಬಳಿಯನ್ನ ಹಾಕ್ತಾರೆ. ನರೇಂದ್ರ ಮೋದಿ ಅವರಿಗೆ ಯಾವ ನೈತಿಕತೆ ಇದೆ ಕರಿ ಕಂಬಳಿಯನ್ನ ಹಾಕೊಳ್ಳಿಕ್ಕೆ ಅಂತಕ್ಕಂಥ ಪ್ರಶ್ನೆಯನ್ನ ಕೇಳಬೇಕಾಗಿದೆ. ಯಾಕಂತಂದ್ರೆ 28 ಲೋಕಸಭಾ ಸದಸ್ಯರಲ್ಲಿ ಒಂದೇ ಒಂದು ಟಿಕೆಟ್ ಅನ್ನು ಕೂಡ ಕುರುಬರಿಗೆ ಕೊಟ್ಟಿಲ್ಲ. ಒಂದೇ ಒಂದು ಟಿಕೆಟ್ ಅನ್ನು ಕೊಟ್ಟಿಲ್ಲ. ಪಾಪ ಈಶ್ವರಪ್ಪ ಇಲ್ಲಿ ಹಾವೇರಿಯಲ್ಲಿ ಟಿಕೆಟ್ ಕೇಳಿದ್ರು ಅವ್ರ ಮಗನಿಗೆ. ಯಾರವ ಕಾಂತೇಶನ ಟಿಕೆಟ್ ಕೊಟ್ಟರು, ಅದನ್ನೂ ಕೊಡ್ಲಿಲ್ಲ. ಈಗ ಈಶ್ವರಪ್ಪ ಬಿಜೆಪಿ ಅಧ್ಯಕ್ಷರಾಗಿದ್ದವನು, RSS ನಲ್ಲಿ ಪಳಗಿರ್ತಕ್ಕಂಥವನು, ಅಲ್ಲಿ ತರಬೇತಿಯನ್ನು ಪಡೆದಿರ್ತಕ್ಕಂಥವನು, ಅವನ ಮಗನಿಗೆ ಟಿಕೆಟ್ ಕೊಡ್ಲಿಲ್ಲ. ಶಂಕರ್ ಹೇಳಿದ್ರು, ಶಂಕರ್ ಹೇಳಿದ್ರು, ಅವ್ರಿಗೂ ಕೂಡ ಮೋಸ ಮಾಡಿದ್ರು ಪಕ್ಷ ಸೇರಿಸಿದ್ರು. ಈಗ ಹೇಳಿ, ಹಾವೇರಿ ಕ್ಷೇತ್ರದ ಕುರುಬರು ವೋಟ್ ಹಾಕ್ಬೇಕಾ ಬಿಜೆಪಿಗೆ? ಹೇಳಿ, ನೀವೇ ಬಿಜೆಪಿ ವೋಟ್ ಹಾಕ್ತೀರಾ? ದಯಮಾಡಿ ಒಂದೇ ಒಂದು ಓಟನ್ನು ಕೂಡ ಹಾಕಬಾರದು. ನಾನು ಕುರುಬರ ಜಾತಿಗೆ ಹುಟ್ಟಿದ್ದೀನಿ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಹೇಳ್ತಾ ಇಲ್ಲ. ಕುರುಬರು ಕೂಡ ಕರ್ನಾಟಕದ ಜನಸಂಖ್ಯೆಯಲ್ಲಿ 7% ಇರ್ತಕ್ಕಂಥವ್ರು. ಆ 7% ಇರ್ತಕ್ಕಂಥ ಕುರುಬರಿಗೆ ಒಂದೇ ಒಂದು ಟಿಕೆಟ್ ಕೊಡ್ಲಿಲ್ಲ ಅಂತಂದರೆ ಈ ಸಾರಿನೂ ಕೊಡ್ಲಿಲ್ಲ,
ಕಳೆದ ಚುನಾವಣೆಯಲ್ಲೂ ಕೂಡ ಕೊಟ್ಟಿರಲಿಲ್ಲ. ಕಾಂಗ್ರೆಸ್ ಪಕ್ಷದಿಂದ ಕಳೆದ ಚುನಾವಣೆಯಲ್ಲಿ 3 ಜನ ಕುರುಬರು ಕೊಟ್ಟಿತ್ತು. ಈ ಬಾರಿ 2 ಟಿಕೆಟ್ ಕೊಟ್ಟಿದೆ. ಯಾರು ವೋಟ್ ಹಾಕ್ಬೇಕು ಹೇಳಿ ನೀವೇ? ಯಾರಿಗ ಹಾಕ್ಬೇಕ್ರಿ? ಆನಂದ ಗಡ್ಡದೇವರ ಮಟ್ಟಿಗೆ ಹಾಕ್ಬೇಕು ಓಟನ್ನ. ಹಾಕ್ತಿರಿ ಅಲ್ವಾ? ಕೈ ಎತ್ತಿ ನೋಡೋಣ, ಯಾರ್ಯಾರು ಹಾಕ್ತಿರಿ ಓಟು? ಹಾಕ್ಬೇಕು. ಈಗ ಶಂಕರನು ಕೂಡ ನಮ್ ಜೊತೆ ಸೇರ್ಕೊಂಡಿದ್ದಾರೆ. ಸ್ವಲ್ಪ ಗೊಂದಲ ಇತ್ತು ನಿಮಗೆ. ಶಂಕರ ಮಾಜಿ ಮಂತ್ರಿ, ಈಗ ನಮ್ಮ ಪಾರ್ಟಿಗೆ ಸೇರ್ಕೊಂಡಿರೋದ್ರಿಂದ ಯಾವುದೇ ಗೊಂದಲ ಉಳಿದಿಲ್ಲ, ಯಾವುದೇ ಗೊಂದಲ ಉಳಿದಿಲ್ಲ. ನನ್ನ ಪ್ರಕಾರ ಶಂಕರ ಕಾಂಗ್ರೆಸ್ ಬಂದಿರೋದ್ರಿಂದ ಕಾಂಗ್ರೆಸ್ಗೆ ಹೆಚ್ಚು ಶಕ್ತಿ ಬಂದಿದೆ ಅಂತೇಳಿ ನನಗನ್ಸುತ್ತೆ. ಪ್ರಕಾಶ್ ಮತ್ತು ಶಂಕರ್ ಇಬ್ರು ಕೂಡ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ. ಕನಿಷ್ಠ ಪಕ್ಷ ರಾಣಿ ಬನ್ನೂರಿನಿಂದ 30,000 ಅಂತರದಿಂದ ಆನಂದನಿಗೆ 30,000 ಮತಗಳು ಬರಬೇಕು ಅಂತಕ್ಕಂಥದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಏನಪ್ಪ ಪ್ರಕಾಶ್? 100 ಏನಯ್ಯ ಸಿಕ್ಕ 30,000 ಅಂತರ 30,000. ಇನ್ನು ಅದಕ್ಕಿಂತ ಜಾಸ್ತಿ ಕೊಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಹಳ ಸಂತೋಷ. ಅದಕ್ಕಿಂತ ಜಾಸ್ತಿ ಬಂದ್ರೆ ನಾನು ಬಹಳ ಸಂತೋಷ ಪಡ್ತೀನಿ. ಈಗ ನರೇಂದ್ರ ಮೋದಿ ಅವರು ಹತಾಶರಾಗಿದ್ದಾರೆ. ಅದಕ್ಕೋಸ್ಕರನೇ ಬಾಯಿ ಬಂದಾಗ ಮಾತಾಡ್ತಾರೆ. ಮೊನ್ನೆ ಎಲ್ಲೋ ಭಾಷಣ ಮಾಡ್ತಾ ಹೇಳಿದ್ರು, ಸಿದ್ದರಾಮಯ್ಯ ಸರ್ಕಾರದಲ್ಲಿ 5 ಗ್ಯಾರಂಟಿಗಳನ್ನ ಜಾರಿ ಮಾಡಿದ ಮೇಲೆ ಟ್ರೆಜರಿ ಎಲ್ಲ ಖಾಲಿ ಆಗ್ಬಿಟ್ಟದೆ. ಸರ್ಕಾರಿ ನೌಕರರಿಗೆ ಸಂಬಳ ಕೊಡ್ಲಿಕ್ಕೆ ದುಡ್ಡಿಲ್ಲ. ನರೇಂದ್ರ ಮೋದಿಜಿ, ನಾನು 5 ಗ್ಯಾರಂಟಿಗಳನ್ನ ಜಾರಿ ಮಾಡಿ 23-24ರಲ್ಲಿ 36,000 ಕೋಟಿ ರೂಪಾಯಿಗಳನ್ನ ಬಡವರಿಗೋಸ್ಕರ ಖರ್ಚು ಮಾಡಿದ್ದೀನಿ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಇದೇ ಮೋದಿ ಹೇಳಿದ್ರು, ರಾಜಸ್ಥಾನದಲ್ಲಿ ನಾವು ಈ ಯೋಜನೆಗಳನ್ನ ಘೋಷಣೆ ಮಾಡಿದಾಗ, ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದಾಗ ಹೇಳಿದ್ರು, ಈ ಗ್ಯಾರಂಟಿಗಳನ್ನ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಜಾರಿ ಮಾಡಿದ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿಯಾಗ್ಬಿಡ್ತದೆ. ನರೇಂದ್ರ ಮೋದಿಜಿ, ಕರ್ನಾಟಕ ಆರ್ಥಿಕವಾಗಿ ದಿವಾಳಿಯಾಗಿಲ್ಲ. ಯಾವ ಅಭಿವೃದ್ಧಿ ಕೆಲಸಗಳು ಕೂಡ ನಿಂತಿಲ್ಲ. ಯಾರ ಸಂಬಳನೂ ಕೂಡ ನಿಂತಿಲ್ಲ. ಯಾರಾದರೂ ಸರ್ಕಾರಿ ನೌಕರ ನನಗೆ ಸಂಬಳ ಬಂದಿಲ್ಲ ಅಂತ ಹೇಳಿದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ಬಿಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸುಳ್ಳು ಹೇಳಲಿಕ್ಕೂ ಮಿತಿ ಇರ್ಬೇಕಲ್ಲ. ಬರೀ ಸುಳ್ಳು. ನರೇಂದ್ರ ಮೋದಿ ಅವರು ಇನ್ನೊಂದು ಬಾರಿ ಸುಳ್ಳನ್ನು ಹೇಳಿದ್ದಾರೆ. ಹಿಂದುಳಿದ ಜಾತಿಯವರಿಗೆ, ದಲಿತರಿಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನ ಕಿತ್ತು ಮುಸಲ್ಮಾನರಿಗೆ ಕೊಟ್ಬಿಡ್ತಾರೆ. ನರೇಂದ್ರ ಮೋದಿಜಿ ಸಂವಿಧಾನವನ್ನು ಒಮ್ಮೆ ಓದಿ ಅಥವಾ ಓದಿಸಿ ತಿಳ್ಕೊಳ್ಳಿ. ಆರ್ಟಿಕಲ್ 15, ಆರ್ಟಿಕಲ್ 16
ಏನ್ ಹೇಳ್ತದೆ ಅಂತಂದ್ರೆ 140 ಕೋಟಿ ಜನರಲ್ಲಿ ಯಾರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಅವರೆಲ್ಲರೂ ಕೂಡ ಮೀಸಲಾತಿಗೆ ಅರ್ಹರು. ಅವರೆಲ್ಲರೂ ಕೂಡ ಮೀಸಲಾತಿಗೆ ಅರ್ಹರು. ಇಷ್ಟು ಗೊತ್ತಿಲ್ಲ ಅಂತಂದ್ರೆ ಈ ದೇಶದ ಪ್ರಧಾನಮಂತ್ರಿಗೆ ನಗಬೇಕೋ ಟೀಕೆ ಮಾಡಬೇಕು ಅಂತ ನನಗಂತೂ ಗೊತ್ತಾಗಲ್ಲ. ಇಲ್ಲಿ ಲಾಯರ್ಗಳು ಕೂತಿದ್ದಾರೆ, ಕೆಲವರೆಲ್ಲ ಲಾಯರ್ಗಳು ಕೂತಿದ್ದಾರೆ, ಇಲ್ಲಿ ಲಾಯರ್ಗಳಿದ್ದಾರೆ. ಆರ್ಟಿಕಲ್ 15 ಆರ್ಟಿಕಲ್ 16 ಏನ್ ಹೇಳ್ತದೆ ಅಂತಂದ್ರೆ those who are socially ಎಜುಕೇಶನಲಿ ಬ್ಯಾಕ್ವರ್ಡ್. ಅಲ್ಲಿ ಯಾವುದು ಧರ್ಮ ಹೇಳಿಲ್ಲ, ಯಾವುದೇ ಜಾತಿ ಹೇಳಿಲ್ಲ. those who are socially ಎಜುಕೇಶನಲಿ ಬ್ಯಾಕ್ವರ್ಡ್ ಅಂತೇಳುವ ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳ್ತದೆ. ನರೇಂದ್ರ ಮೋದಿಜಿ, ನಿಮಗೆ ಮೀಸಲಾತಿ ಬಗ್ಗೆ ಯಾವತ್ತಾರು ಬದ್ಧತೆ ಇದೆಯಾ? ಮೀಸಲಾತಿ ಪರವಾಗಿದ್ದೀರಾ ಬಿಜೆಪಿಯವರು? ಮೀಸಲಾತಿಯನ್ನ ನೀವು ಇತಿಹಾಸವನ್ನು ನೋಡಬೇಕು. ಕಾಂಗ್ರೆಸ್ ಸರ್ಕಾರ ಯಾವ್ಯಾವಾಗ ಮೀಸಲಾತಿಯನ್ನ ಕೊಡ್ತೀವಿ ಅಂತ ಹೇಳಿ ತೀರ್ಮಾನ ಮಾಡ್ತದೆ, ಆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಮೀಸಲಾತಿಯನ್ನು ವಿರೋಧ ಮಾಡಿದವರು RSSನವರು ಮತ್ತು ಬಿಜೆಪಿಯವರು ಅಂತಕ್ಕಂಥದನ್ನ ತಿಳ್ಕೋಬೇಕಾಗ್ತದೆ. RSS ಮತ್ತು ಬಿಜೆಪಿಯವರು ಮಂಡಲ್ ಕಮಿಷನ್ ವರದಿಯನ್ನ ಜಾರಿ ಮಾಡಿದಾಗ ರಥಯಾತ್ರೆ ಹೊರಟವರು ಯಾರು? ರಥಯಾತ್ರೆ ಹೊರಟವರು ಯಾರು? ಅಂದಿನ ಬಿಜೆಪಿ ಅಧ್ಯಕ್ಷರಾಗಿದ್ದಂತಹ ಅದ್ವಾನಿಯವರು ಶಾಲಾ ಮಕ್ಕಳನ್ನ, ಕಾಲೇಜ್ ಮಕ್ಕಳನ್ನ ಎತ್ಕಟ್ಟಿ ಪ್ರಚೋದನೆ ಮಾಡಿ ಅವರು ಆತ್ಮಹತ್ಯೆ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನವನ್ನ ಮಾಡಿಸಿದವರು ಇದೇ ಬಿಜೆಪಿಯವರು ಮಂಡಲ್ ಕಮಿಷನ್ ವರದಿಯನ್ನು ಜಾರಿ ಮಾಡಿದಾಗ. ಐಎಲ್ನಲ್ಲಿ ಇನ್ಸ್ಟಿಟ್ಯೂಷನ್ಗಳಲ್ಲಿ ಅವತ್ತು ಮೀಸಲಾತಿಯನ್ನು ಕೊಟ್ಟಾಗ ಅರ್ಜುನ್ ಸಿಂಗ್ ರವರು ಐಐಟಿಗಳಲ್ಲಿ, ಐಐಎಂಗಳಲ್ಲಿ, ಐಐಸಿಗಳಲ್ಲಿ, ಐಐಎಸ್ಸಿಗಳಲ್ಲಿ ಮೀಸಲಾತಿಯನ್ನು ಕೊಟ್ಟಾಗ ಅದನ್ನ ವಿರೋಧ ಮಾಡಿದವರು ಯಾರು? ಅದನ್ನ ವಿರೋಧ ಮಾಡಿದವರು ಭಾರತೀಯ ಜನತಾ ಪಕ್ಷ. ಸಂವಿಧಾನಕ್ಕೆ 73, 74ನೇ ತಿದ್ದುಪಡಿಗಳನ್ನು ತಂದು ಮಹಿಳೆಯರಿಗೆ, ಹಿಂದುಳಿದವರಿಗೆ ಮೀಸಲಾತಿಯನ್ನು ಕೊಟ್ಟಾಗ ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ಅಧ್ಯಕ್ಷ, ಉಪಾಧ್ಯಕ್ಷ ಸ್ಥಾನಗಳಲ್ಲೂ ಕೂಡ ಮೀಸಲಾತಿ ಕೊಟ್ಟಾಗ ಅದನ್ನು ವಿರೋಧ ಮಾಡಿದವರು ಯಾರು? ಮಿಸ್ಟರ್ ನರೇಂದ್ರ ಮೋದಿಜಿ. ಅದನ್ನು ವಿರೋಧ ಮಾಡಿದವರು ರಾಮಾ ಜೋಯಿಸ್ರು. ಏನಾಗಿದ್ರು ರಾಮಾ ಜೋಯಿಸ್ರು? ಅಂದು ಬಿಜೆಪಿಯ ಉಪಾಧ್ಯಕ್ಷರು. ಅಷ್ಟೇ ಅಲ್ಲ, ಬಿಜೆಪಿಯಿಂದ ರಾಜ್ಯಸಭೆಗೆ ಆಯ್ಕೆಯಾಗಿದ್ದವರು. ಅವರು ಹಿಂದುಳಿದವರಿಗೆ, ಮಹಿಳೆಯರಿಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನ ಜಿಲ್ಲಾ ಪಂಚಾಯತಿನಲ್ಲಿ, ತಾಲೂಕ್ ಪಂಚಾಯತಿನಲ್ಲಿ, ಗ್ರಾಮ ಪಂಚಾಯತಿನಲ್ಲಿ, ಮುನ್ಸಿಪಾಲಿಟಿಗಳಲ್ಲಿ, ನಗರ ಪಾಲಿಕೆಗಳಲ್ಲಿ ಕೊಟ್ಟಂತ ಮೀಸಲಾತಿಯನ್ನು ವಿರೋಧ ಮಾಡಿ ಸುಪ್ರೀಂ ಕೋರ್ಟ್ಗೆ ಅದನ್ನು ಚಾಲೆಂಜ್ ಮಾಡಿ ಅರ್ಜಿ ಹಾಕ್ತಾರೆ. ಅದೃಷ್ಟವಶಾತ್ ಅವರು ಹಾಕಿದಂತ ಅರ್ಜಿ ವಜಾ ಆಗ್ತದೆ. ಹಿಂದುಳಿದವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಮಹಿಳೆಯರಿಗೆ ಮೀಸಲಾತಿ ಉಳಿಯುತ್ತದೆ. ಇದು ಗೊತ್ತಿದೆಯಾ ಪಾರ್ಲಿಮೆಂಟ್ ನಿಮಗೆ? ನರೇಂದ್ರ ಮೋದಿಜಿ, ಗೊತ್ತಿದೆಯಾ ನಿಮಗೆ? ಇದು ಬಿಜೆಪಿಯವರು ಎಲ್ಲ ಕಾಲದಲ್ಲೂ ಕೂಡ ನೀವು ಇತಿಹಾಸದ ಪುಟಗಳನ್ನು ನೋಡಿದಾಗ ಮೀಸಲಾತಿಯನ್ನು ವಿರೋಧ ಮಾಡಿದವರು
ಬಿಜೆಪಿಯವರು ಅದಕ್ಕೋಸ್ಕರ ಹಿಂದುಳಿದವರಲ್ಲಿ, ಮಹಿಳೆಯರಲ್ಲಿ, ಅಲ್ಪಸಂಖ್ಯಾತರಲ್ಲಿ ಮನವಿ ಮಾಡುತ್ತೇನೆ, ಯಾವ ಕಾರಣಕ್ಕೂ ಕೂಡ ಬಿಜೆಪಿಗೆ, ಆರ್ಎಸ್ಎಸ್ಗೆ ಒಂದು ಮತವನ್ನು ಕೂಡ ಕೊಡಕೂಡದು. ಯಾವ ಕಾರಣಕ್ಕೂ ಕೂಡ ಬಿಜೆಪಿಗೆ, ಆರ್ಎಸ್ಎಸ್ಗೆ, ಬಿಜೆಪಿ ಅಭ್ಯರ್ಥಿಗೆ ಒಂದು ಮತವನ್ನು ಕೂಡ ಕೊಡಕೂಡದು. ನಾನು ಇನ್ನೊಂದು ಮಾತನ್ನು ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಿಜೆಪಿಯಿಂದ ಬಸವರಾಜ ಬೊಮ್ಮಾಯಿ ಅಭ್ಯರ್ಥಿ ಯಾವತ್ತಾದ್ರೂ ಬಸವರಾಜ ಬೊಮ್ಮಾಯಿ ನೀನು ಕರ್ನಾಟಕಕ್ಕೆ ಅನ್ಯಾಯ ಆದಾಗ, ಬರಗಾಲದಲ್ಲಿ ದುಡ್ಡನ್ನು ಕೊಡದೇ ಹೋದಾಗ, 15ನೇ ಹಣಕಾಸು ಆಯೋಗ ಶಿಫಾರಸು ಮಾಡಿದಂತ ಶಿಫಾರಸುಗಳನ್ನು ಜಾರಿ ಮಾಡದೆ ಹೋದಾಗ ಯಾವತ್ತಾರು ಮಾತಾಡಿದೀಯಾ ಬಸವರಾಜ ಬೊಮ್ಮಾಯಿ? ಬಾಯಿ ಬಿಟ್ಟಿದೀಯಾ? ಅದಕ್ಕೆ ಬದಲಾಗಿ ಅಮಿತ್ ಶಾ ಹೇಳಿದ ರೀತಿಯಲ್ಲಿ, ನರೇಂದ್ರ ಮೋದಿ ಅವರು ಹೇಳಿದ ರೀತಿಯಲ್ಲಿ ನೀವು ಡ್ಯಾನ್ಸ್ ಮಾಡ್ತಕ್ಕಂಥ ಕೆಲಸವನ್ನು ಕರ್ನಾಟಕದಲ್ಲಿ ಮಾಡಿದ್ರು. ಒಂದು ಮಾತನ್ನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಅಪ್ಪರ್ ಭದ್ರಾ ಯೋಜನೆಗೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ 23-24 ಬಜೆಟ್ನಲ್ಲಿ 5,300 ಕೋಟಿ ರೂಪಾಯಿಗಳನ್ನು ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ರು. ಅದು ಸಾರ್ವಜನಿಕ ಭಾಷಣ ಅಲ್ಲ, ಬಜೆಟ್ ಭಾಷಣದಲ್ಲಿ 5,300 ಕೋಟಿ ರೂಪಾಯಿಗಳನ್ನು ಕೊಡ್ತೀನಿ ಅಂತ ಹೇಳಿದ್ರು. 2023-24ರಲ್ಲಿ ನೀವೇ ಮುಖ್ಯಮಂತ್ರಿ ಆಗಿದ್ರಿ ಬಸವರಾಜ ಬೊಮ್ಮಾಯಿ ಅವರೇ. ನಿಮ್ ಬಜೆಟ್ನಲ್ಲೂ ಕೂಡ ಕೇಂದ್ರ ಸರ್ಕಾರವನ್ನು ಅಭಿನಂದನೆ ಮಾಡಿ ಅಪ್ಪರ್ ಭದ್ರಾ ಯೋಜನೆಯನ್ನ ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡ್ತೇವೆ. 5,300 ಕೋಟಿ ಬಂದೇ ಬರ್ತವೆ. 2023-24ನೇ ವರ್ಷ ಮುಗಿದೋಯ್ತು. ಈಗ ಮೇ ತಿಂಗಳಲ್ಲಿದ್ದೀವಿ. ಬಜೆಟ್ನಲ್ಲಿ ಘೋಷಣೆ ಮಾಡದಂತ ಯೋಜನೆ 5,300 ಕೋಟಿ ರೂಪಾಯಿನಲ್ಲಿ ₹1 ಬರಲಿಲ್ಲ. ಬಸವರಾಜ ಬೊಮ್ಮಾಯಿ ಅವರೇ, ನೀವು ಏನಾದ್ರು ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರ ಈ ಬಸವರಾಜ ಬೊಮ್ಮಾಯಿ ಮತ್ತೆ ಗೆದ್ದೋಗ್ಬೇಕಾ? ದಯಮಾಡಿ ಇವರನ್ನ ಸೋಲಿಸಿ ಮಳೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮುಖ್ಯಮಂತ್ರಿ ಆಗಿದ್ರಲ್ಲ, ಏನ್ ಮಾಡಿದರು? ರಾಣಿಬೆನ್ನೂರಿಗೆ ಏನಾದ್ರು ಮಾಡಿದಾರ? ಗದಗ ಜಿಲ್ಲೆಗೆ ಏನಾದ್ರು ಮಾಡಿದಾರ? ಹಾವೇರಿ ಜಿಲ್ಲೆಗೆ ಏನಾದ್ರು ಮಾಡಿದಾರ? ರಾಣಿಬೆನ್ನೂರಿಗೆ ಏನಾದ್ರು ಮಾಡಿದಾರ? ಯಾಕೆ ಗೆಲ್ಲಿಸ್ಬೇಕು ಇವ್ರನ್ನ? ಇವರು ಮುಖ್ಯಮಂತ್ರಿ ಆಗಿರುವಾಗ ಕರ್ನಾಟಕದಲ್ಲಿ 40% ಸರ್ಕಾರ, 40% ಗವರ್ಮೆಂಟ್. ಲೂಟಿ ಹೊಡೆದ್ರು. ₹1 ಅಭಿವೃದ್ಧಿ ಕೆಲಸ ಮಾಡಲಿಲ್ಲ. ಮಾತೆತ್ತಿದ್ರೆ ತಾಕತ್ತಿದೆಯಾ? ನಿಮ್ಗೆ ದಮ್ ಇದೆಯಾ? ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಬಸವರಾಜ ಬೊಮ್ಮಾಯಿ ಸ್ವಲ್ಪ ತಾಕತ್ತು ಇರ್ಬೇಕಲ್ಲ, ಸ್ವಲ್ಪ ದಮ್ ಇರ್ಬೇಕಲ್ಲ. ಅವ್ರ ಹತ್ರ ಕೇಳಲಿಕ್ಕೆ ಗಡಗಡ ಅಂತ ಹೆದರ್ಕೊಂಡು ಬಾಯಿ ಬಿಡದೆ ಇರ್ತಕ್ಕಂಥ ನೀವು ದಮ್ ಬಗ್ಗೆ ಮಾತಾಡ್ತೀರಾ, ತಾಕತ್ ಬಗ್ಗೆ ಮಾತಾಡ್ತೀರಾ? ದಯಮಾಡಿ ಅವರನ್ನ ಗೆಲ್ಲಿಸಬೇಡಿ. ನರೇಂದ್ರ ಮೋದಿಯವರು 10 ವರ್ಷ ಆಯಿತು ಪ್ರಧಾನಮಂತ್ರಿಯಾಗಿ. 10 ವರ್ಷಗಳು. 2014ರಲ್ಲಿ ಪ್ರಧಾನಮಂತ್ರಿ ಆದರು. ಅದಕ್ಕಿಂತ ಹಿಂದೆ ಗುಜರಾತ್ನಲ್ಲಿ 12 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದರು. 12 ವರ್ಷಗಳ ಕಾಲ ಏನ್ ಜನಗಳಿಗೆ ಸುಳ್ಳು ಹೇಳಿದ್ರು.
ನಾವು ಇಡೀ ದೇಶದಲ್ಲಿ ಬದಲಾವಣೆಯನ್ನು ತರ್ತೇವೆ. ಈ ದೇಶದಲ್ಲಿ ಕಪ್ಪು ಹಣ ಇದೆ. ಕಾಂಗ್ರೆಸ್ನ ನಾಯಕರು, ವ್ಯಾಪಾರಸ್ಥರು, ಕೋಟ್ಯಾಧಿಪತಿಗಳು, ಶ್ರೀಮಂತರು, ಆಮೇಲೆ ಕೈಗಾರಿಕೋದ್ಯಮಿಗಳು ಇಲ್ಲಿ ಲೂಟಿ ಹೊಡೆದು ವಿದೇಶದಲ್ಲಿ ಹಣ ಇಟ್ಟಿದ್ದಾರೆ. ಆ ಹಣ ತಗೊಬಂದು 3 ದಿನದಲ್ಲಿ 15 ಲಕ್ಷ 15 ಲಕ್ಷ 15 ಲಕ್ಷ ಎಲ್ಲರ ಅಕೌಂಟ್ಗಳಿಗೆ ಜಮಾ ಮಾಡ್ತೀನಿ ಅಂತ ಮಾಡಿದ್ರೆ ನಿಮ್ಗೆ 15 ರೂಪಾಯಿ ಬಂತ 10 ವರ್ಷದಲ್ಲಿ ಬರಲಿಲ್ಲ. 10 ವರ್ಷದಲ್ಲಿ 15 ರೂಪಾಯಿ ಕೂಡ ಬರಲಿಲ್ಲ. ಬಸವರಾಜ ಅಲ್ಲ, ನರೇಂದ್ರ ಮೋದಿಜಿ 3 ದಿನದಲ್ಲಿ ತಂದು ಹಾಕ್ತೀನಿ ಅಂತಂದ್ರಲ್ಲ. ಯಾಕೆ ಸುಳ್ಳು ಹೇಳಿದ್ರಿ ಈ ದೇಶದ ಜನರಿಗೆ? ಯಾಕೆ ಸುಳ್ಳು ಹೇಳಿದ್ರಿ ಕೊಡ್ಲಿಕ್ಕಾಗಲಿಲ್ಲ? ಅದ್ರ ಜೊತೆಗೆ ಈ ದೇಶದಲ್ಲಿ ನಿರುದ್ಯೋಗದ ಸಮಸ್ಯೆ ಇದೆ. ಈ ದೇಶದಲ್ಲಿ ಅನೇಕ ಜನ ವಿದ್ಯಾವಂತ ನಿರುದ್ಯೋಗಿಗಳಿದ್ದಾರೆ. ಅವರಿಗೆ ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀನಿ. ನರೇಂದ್ರ ಮೋದಿ ಅವರಿಗೆ 10 ವರ್ಷದಲ್ಲಿ 20 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕಾಗಿತ್ತು. ಮಾಡಿದ್ರ ಇನ್ನು ನಿರುದ್ಯೋಗ ಜಾಸ್ತಿ ಆಯಿತು. ನರೇಂದ್ರ ಮೋದಿ ಅವರ ಕಾಲದಲ್ಲಿ ನಿರುದ್ಯೋಗ ಜಾಸ್ತಿ ಆಯಿತು. ಪಾಪ ಆ ವಿದ್ಯಾವಂತ ಯುವತಿಯರು ಕೆಲಸ ಕೊಡಿ ಅಂತಂದ್ರೆ ಪಕೋಡ ಮಾರಕ್ ಹೋಗಿ ಒಬ್ಬ ಪ್ರಧಾನಮಂತ್ರಿಯಾಗಿ ಹೇಳ್ತಕ್ಕಂಥ ಉತ್ತರನ ಇದು ಅತ್ಯಂತ ಬೇಜವಾಬ್ದಾರಿ ಹೇಳಿಕೆ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಪಾಪ ಆ ಯುವತಿಯರು ನರೇಂದ್ರ ಮೋದಿ ಕೆಲಸ ಕೊಡಿಸ್ತಾರೆ ಅಂತೇಳಿ ಈ ದೇಶದ ಭವಿಷ್ಯವನ್ನೇ ಬದಲಾವಣೆ ಮಾಡ್ತಾರೆ ಅಂತೇಳಿ ಎಲ್ಲ ಕಡೆ ಹೋದಾಗ ಮೋದಿ 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 ಅಂತ ಹೇಳಿದರು. ಅವರೆಲ್ಲ ಯಾರು ಮೋದಿ ಅಂತ ಇದ್ರು ನಿರುದ್ಯೋಗಿ ಯುವಕರು ಅವರೆಲ್ಲರಿಗೂ ಕೀರ್ತಿ ತಿಮ್ಮಪ್ಪನ ನಾಮ ಹಾಕು. ಚೊಂಬು ಖಾಲಿ ಚೊಂಬು ಅಗತ್ಯ ವಸ್ತುಗಳ ಬೆಲೆಗಳನ್ನೆಲ್ಲ ಇಳಿಸ್ಬಿಡ್ತೀನಿ. ಅಚ್ಚೇ ದಿನ ಹಿಂಗೆ ಎಲ್ಲ ಅಕ್ಕಿ, ಗೋಧಿ, ರಾಗಿ, ಜೋಳ ಎಲ್ಲರ ಬೆಲೆಗಳನ್ನು ಇಳಿಸ್ಬಿಡ್ತೀವಿ. ಪೆಟ್ರೋಲ್, ಡೀಸೆಲ್, ಗ್ಯಾಸ್, ಅಡಿಗೆ ಎಣ್ಣೆ, ಗೊಬ್ಬರ ಎಲ್ಲ ಬೆಲೆಗಳನ್ನ ಇಳಿಸ್ಬಿಡ್ತೀವಿ. ಇಳಿತಾ 2014ರಲ್ಲಿ ಒಂದು ಲೀಟರ್ ಡೀಸೆಲ್ಗೆ 48 ರೂಪಾಯಿ. 48 ರೂಪಾಯಿ. ಇವತ್ತು 95 ರೂಪಾಯಿನ ಎಷ್ಟು? 96-98 ರೂಪಾಯಿ. 100 ರೂಪಾಯಿ ದಾಟಿತ್ತು. ಎಲೆಕ್ಷನ್ ಬಂದದಿಂದ ಕಡಿಮೆ ಮಾಡಿದ್ದಾರೆ, ಮತ್ತೆ ಏರಿಸ್ತಾರೆ. ಪೆಟ್ರೋಲ್ ಬೆಲೆ 2014ರಲ್ಲಿ 2000 ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿರುವಾಗ 1 ಲೀಟರ್ ಪೆಟ್ರೋಲ್ ಬೆಲೆ 70 ರೂಪಾಯಿ. ಇವತ್ತು 105 ರೂಪಾಯಿ. 105 ರೂಪಾಯಿ. ಒಂದು ಗ್ಯಾಸ್ ಸಿಲಿಂಡರ್ ಬೆಲೆ 2014ರಲ್ಲಿ 414 ರೂಪಾಯಿ. ಇವತ್ತು 950 ರೂಪಾಯಿ. ಏಳಕ್ಕೆ ಹೋಗಿತ್ತು 1050 ರೂಪಾಯಿ, 1100 ರೂಪಾಯಿ ಹೋಗಿತ್ತು. ಈಗ ಕಡಿಮೆ ಮಾಡಿದ್ದಾರೆ. ಎಲೆಕ್ಷನ್ ಅಂತ ಕಡಿಮೆ ಮಾಡಿದ್ದಾರೆ. ನರೇಂದ್ರ ಮೋದಿಜಿ ಒಳ್ಳೆ ದಿನ ಬರ್ಲಿಲ್ವಲ್ಲಪ್ಪ. ಅಗತ್ಯ ವಸ್ತುಗಳ ಬೆಲೆಗಳೆಲ್ಲ ಇಳಿಲ್ವಲ್ರಿ. ರೂಪಾಯಿ ಮೌಲ್ಯವನ್ನು ಹೆಚ್ಚು ಮಾಡ್ತೀನಿ, ಡಾಲರ್ ಬೆಲೆಯನ್ನ ಕಡಿಮೆ ಮಾಡ್ತೀನಿ ಅಂತ ಹೇಳಿದ್ರು. ಅವತ್ತು ಒಂದು
2014ರಲ್ಲಿ $1 ರೂಪಾಯಿ ಬೆಲೆ ಇದ್ದದ್ದು 58 ರೂಪಾಯಿ, ಇವತ್ತು 84 ರೂಪಾಯಿ. 84 ರೂಪಾಯಿ. ಇವೆಲ್ಲ ರೈತರಿದ್ದೀರಿ. ರೈತರ ಆದಾಯವನ್ನು ದುಪ್ಪಟ್ಟು ಮಾಡುತ್ತೇನೆ ಮಾಡಿದ್ರ. ಇನ್ನು ವ್ಯವಸಾಯದ ಖರ್ಚು ಜಾಸ್ತಿ ಆಯ್ತಾ ಹೊರತು 2 ಪಟ್ಟು 3 ಪಟ್ಟು ಜಾಸ್ತಿ ಆಯ್ತಾ ಹೊರತು ಮಾಡಲಿಲ್ಲ. ಅವರ ಸಾಲ ದುಪ್ಪಟ್ಟಾಯ್ತು. ಯಾವತ್ತಾರು ನರೇಂದ್ರ ಮೋದಿಯವರು 10 ವರ್ಷಗಳಲ್ಲಿ ₹1 ಸಾಲ ಮನ್ನಾ ಮಾಡಿದಾರ ರೈತರದು? ಯಾವತ್ತಾರು ಮಾಡಿದಾರೆ? ಯಾವತ್ತೂ ಮಾಡಲಿಲ್ಲ. ಅದೇ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಯಾಗಿರುವಾಗ 72,000 ಕೋಟಿ ರೂಪಾಯಿಗಳ ಸಾಲವನ್ನು ಮನ್ನಾ ಮಾಡಿದರು. ನಾನು ಮುಖ್ಯಮಂತ್ರಿಯಾಗಿರುವಾಗ 2013ರಿಂದ 2018ರವರೆಗೆ ಮುಖ್ಯಮಂತ್ರಿಯಾಗಿರುವಾಗ ರೈತರು ಸೊಸೈಟಿಗಳಲ್ಲಿ ತಗೊಂಡಿರ್ತಕ್ಕಂಥ ಸಾಲ, ಬೆಳೆ ಸಾಲ 50,000 ರೂಪಾಯಿವರೆಗೆ 27,20,000 ರೈತರಿಗೆ 8,165 ಕೋಟಿ ಮನ್ನಾ ಮಾಡಿದೆ. ಯಡಿಯೂರಪ್ಪ ಯಾವತ್ತಾರು ₹1 ಮನ್ನಾ ಮಾಡಿದಾರ? ಬಸವರಾಜ ಬೊಮ್ಮಾಯಿ ಯಾವತ್ತಾರು ₹1 ಮನ್ನಾ ಮಾಡಿದಾರ? ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿರುವಾಗ ನಮ್ಮ ಉಗ್ರಪ್ಪ ಕೌನ್ಸಿಲ್ನಲ್ಲಿ ರೈತರ ಸಾಲ ಮನ್ನಾ ಮಾಡಿ ಅಂತಂದ್ರೆ, ರೈತರ ಸಾಲ ಮನ್ನಾ ಮಾಡಿ ಅಂತಂದ್ರೆ ಯಡಿಯೂರಪ್ಪನವರು ಉತ್ತರ ಏನ್ ಗೊತ್ತಾ? ಸರ್ಕಾರದ ಪರವಾಗಿ ನಮ್ಮ ಸರ್ಕಾರದಲ್ಲಿ ನೋಟ್ ಪ್ರಿಂಟ್ ಮಾಡತಕ್ಕಂಥ ಮಿಷಿನ್ ಇಲ್ಲ. ನೋಟ್ ಪ್ರಿಂಟ್ ಮಾಡತಕ್ಕಂಥ ಮಿಷಿನ್ ಇಲ್ಲ. ಮತ್ತೆ ಮನಮೋಹನ್ ಸಿಂಗ್ಗೆ ಸಾಲ ಮನ್ನಾ ಮಾಡಿದ್ರು. ನಾನೇನು ಸಾಲ ಮನ್ನಾ ಮಾಡಿದೆ? ಇವರಿಗೆ ಬಿಜೆಪಿಯವರು ಕರ್ನಾಟಕದಲ್ಲಿರ್ಬಹುದು, ದೇಶದಲ್ಲಿರ್ಬಹುದು ₹1 ಮನ್ನಾ ಮಾಡಲಿಲ್ಲ. ಅದರಿಂದ ರೈತರು, ಬಡವರು, ದಲಿತರು, ಮಹಿಳೆಯರು ಎಲ್ಲರೂ ಕೂಡ ಜೀವನ ಮಾಡೋದು ಬಹಳ ಕಷ್ಟ ಆಯಿತು. ನಾನು DK ಶಿವಕುಮಾರ್, ನಮ್ಮ ಪಕ್ಷದ ಮುಖಂಡಗಳು HK ಪಾಟೀಲ್ ಆದಿಯಾಗಿ ನಾವೆಲ್ಲರೂ ಕೂಡ ರಾಜ್ಯದ ತುಂಬಾ ಪ್ರವಾಸವನ್ನು ಮಾಡಿದ್ರು. ಆಗ ಜನರೆಲ್ಲ ಹೇಳ್ಕೊಂಡ್ರು, ಅವ್ರ ಕಷ್ಟವನ್ನ ಹೇಳ್ಕೊಂಡ್ರು, ನಮಗೆ ಜೀವನ ಮಾಡೋದು ಕಷ್ಟ ಆಗ್ತದೆ, ನೀವು ಏನಾದ್ರು ಮಾಡಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ಅದಕ್ಕೋಸ್ಕರ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರ್ತದೆ. ಬಂದ ಮೇಲೆ ನಾವು 5 ಗ್ಯಾರಂಟಿಗಳನ್ನು ಅವತ್ತೇ ಘೋಷಣೆ ಮಾಡಬೇಕು. ಚುನಾವಣೆ ಅವತ್ತೇ ಘೋಷಣೆ ಮಾಡಬೇಕು. ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಇವೆಲ್ಲ ಜಾರಿ ಮಾಡ್ತೇವೆ. ನಾನು DK ಶಿವಕುಮಾರ್ ಆ ಗ್ಯಾರಂಟಿ ಯೋಜನೆಗಳಿಗೆ ಚೆಕ್ಗಳಿಗೆ ಸೈನ್ ಮಾಡಿ ಮನೆಗೆ ಹಂಚಿಸ್ತೋ. ಇವತ್ತು ನಾವು ಅಧಿಕಾರಕ್ಕೆ ಬಂದು 11 ತಿಂಗಳಾಯ್ತು. ನಾವು ಎಲ್ಲ 5 ಗ್ಯಾರಂಟಿಗಳನ್ನ ಜಾರಿ ಮಾಡಲಿಲ್ವಾ? ಮಾಡಿದೀವೋ ಇಲ್ಲ? ಮಾಡಿದ್ದೀವಿ. ನುಡಿದಂತೆ ನಡೆದಿದ್ದೀವಲ್ಲ. ಬಸವಾದಿ ಶರಣರು ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿದವರು, ಇಲ್ಲಿ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡಿದವರು, ಸಾಮಾಜಿಕ ಕ್ರಾಂತಿಯನ್ನು ಮಾಡಿದಂತವರು, ಅವರು ನುಡಿದಂತೆ ನಡೆದರು ಅಂತೇಳಿ ನಾವು ಕೂಡ ನುಡಿದಂತೆ ನಡೀಬೇಕು ಅಂತೇಳಿ ತೀರ್ಮಾನ ಮಾಡಿ ಪ್ರಯತ್ನವನ್ನು ಮಾಡಿದ್ರು. ಅದಕ್ಕೋಸ್ಕರನೇ ನಾನು ಮುಖ್ಯಮಂತ್ರಿ ಆದಾಗ ಮೊದಲನೇ ಸಾರಿ ಬಸವಣ್ಣವರ ಜಯಂತಿಯ ದಿನನೇ ಪ್ರಮಾಣ ವಚನ ಸ್ವೀಕಾರ ಮಾಡದೆ. ಬಸವಣ್ಣವರು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದಾರೆ, ನಾವು ಕೂಡ ಕೊಟ್ಟ ಮಾತಿನಂತೆ ನಡ್ಕೋಬೇಕು ಅಂತೇಳಿ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿತು. ಅನ್ನಭಾಗ್ಯ ಮಾಡಿದವರು ಯಾರು? ಕ್ಷೀರಭಾಗ್ಯ ಮಾಡಿದವರು ಯಾರು? ಕ್ಷೀರಧಾರೆ ಮಾಡಿದವರು ಯಾರು? ಯಾರು ಮಾಡಿದವರು? ಕೃಷಿ ಭಾಗ್ಯ ಮಾಡಿದವರು ಯಾರು?
ಮೈತ್ರಿ ಮನಸ್ವಿನಿ ಮಾಡಿದವರು ಯಾರು? ಶೂ ಭಾಗ್ಯ ಮಾಡಿದವರು ಯಾರು? ಶಾದಿ ಭಾಗ್ಯ ಮಾಡಿದವರು ಯಾರು? ಇಂದಿರಾ ಕ್ಯಾಂಟೀನ್ ಮಾಡಿದವರು ಯಾರು? ವಿದ್ಯಾಸಿರಿ ಮಾಡಿದವರು ಯಾರು? ಎಲ್ಲ ನಾವೇ ಮಾಡಿದವಲ್ಲಪ್ಪ. ನೀವೇನ್ ಮಾಡಿದ್ದೀರಿ ಹೇಳಿ ನೋಡ. ನೀವೇನ್ ಮಾಡಿದ್ದೀರಿ ಅಂತ ಹೇಳಿ ನೋಡ. ನಾನು ಮುಖ್ಯಮಂತ್ರಿ ಆಗಿರುವಾಗ 14,52,000 ಮನೆಗಳನ್ನು 5 ವರ್ಷದಲ್ಲಿ ಕಟ್ಟಿಸಿದೆ. 14,52,000 ಮನೆಗಳನ್ನು ಕಟ್ಟಿಸಿಕೊಟ್ಟೆ. ಬಸವರಾಜ ಬೊಮ್ಮಾಯಿ, ನಿಮ್ ಸರ್ಕಾರ ಬಂದಾಗ ಒಂದೇ ಒಂದು ಹೊಸ ಮನೆ ಕೊಟ್ರೇನ್ರಿ? ಒಂದೇ ಒಂದು ಹೊಸ ಮನೆ ಕೊಟ್ರೇನ್ರಿ? ರಾಣಿಬೆನ್ನೂರಿಗೆ ಎಷ್ಟು ಮನೆ ಕೊಟ್ಟಿದ್ದೀರಿ ಅಂತ ಹೇಳಿ ನೋಡೋಣ. ನಾವು ಕೊಟ್ಟಿದ್ದಂತ ಮನೆಗಳನ್ನ ಕಟ್ಟಿಸ್ಲಿಕ್ಕೂ ಕೂಡ ಆಗಲಿಲ್ಲ. ನಾವು ಮಂಜೂರು ಮಾಡಿದಂತ ಮನೆಗಳನ್ನೂ ಕೂಡ ಕಟ್ಟಿಸ್ಲಿಕ್ಕಾಗಿಲ್ಲ. ಇಂಥ ಪಕ್ಷಕ್ಕೆ ನೀವು ಬೆಂಬಲ ಕೊಡಬೇಕಾ? ನಾವು ಅಧಿಕಾರಕ್ಕೆ ಮೇ 20ನೇ ತಾರೀಕು ಅಧಿಕಾರಕ್ಕೆ ಬಂದು ಜೂನ್ 11ನೇ ತಾರೀಕಿಗೆ ಶಕ್ತಿ ಯೋಜನೆಯನ್ನು ಜಾರಿ ಮಾಡುವುದು. ಶಕ್ತಿ ಯೋಜನೆ ಜೂನ್ 11ನೇ ತಾರೀಕಿಗೆ ಜಾರಿ ಮಾಡುವುದು. ಅವತ್ತಿಂದ ಇವತ್ತವರೆಗೆ 200 ಕೋಟಿ ಮಹಿಳೆಯರು 200 ಕೋಟಿ ಮಹಿಳೆಯರು ಫ್ರೀಯಾಗಿ ಸರ್ಕಾರಿ ಬಸ್ನಲ್ಲಿ ತಿರುಗಾಡಿದ್ದಾರೆ. ಏನ್ರ ಮಾತಾಯಿ? ಹೌದಲ್ಲ? ಹೌದಲ್ಲ? ಬಸ್ನಲ್ಲಿ ಫ್ರೀಯಾಗಿ ತಿರುಗಾಡಿದರೆ 200 ಕೋಟಿ. ಪ್ರತಿನಿತ್ಯ 50-60 ಲಕ್ಷ ಮಹಿಳೆಯರು ಫ್ರೀಯಾಗಿ ತಿರುಗಾಡ್ತಾ ಇದ್ದಾರೆ. 4-5 ದಿನಗಳ ಹಿಂದೆ ನಾನು ಅರಸೀಕೆರೆಗೆ ಹೋಗಿದ್ದೆ. ಹಿಂಗೆ ಭಾಷಣ ಮಾಡ್ತಾ ಇದ್ದೆ. ಒಬ್ಬ ಹೆಣ್ಮಗಳು, ನಾನು ಅದರಲ್ಲಿ ಎಂತ ಗಾಡಿ ಲಾರಿನಲ್ಲಿ ನಿಂತು ಭಾಷಣ ಮಾಡ್ತಾ ಇದ್ದೆ. ಕೆಳಗಡೆ ಒಬ್ಬ ಹೆಣ್ಮಗಳು ಹೂನಾರ ಹಿಡಿದು ನಿಂತಿತ್ತು. ನಾನು ಭಾಷಣ ಮುಗಿದ ಮೇಲೆ ಹೋಗಿ ಆ ಎಮ್ಮನ್ ಕೇಳಿದೆ, ಯಾಕಮ್ಮ ಹೂನಾರ ಹಿಡ್ಕೊಂಡಿದ್ದೆ, ಯಾರಿಗೂ ಆಗ್ತದೆ ಅಂತ ಕೇಳಿದೆ. ಇಲ್ಲ ಸ್ವಾಮಿ, ನಾನು ನೀವು ಫ್ರೀ ಬಸ್ ಮಾಡಿರೋದ್ರಿಂದ ಎಲ್ಲ ದೇವಸ್ಥಾನಗಳಿಗೆ ಹೋಗಿದ್ದೀನಿ, ಎಲ್ಲ ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗಿದ್ದೀನಿ, ಎಲ್ಲ ಟೂರಿಸ್ಟ್ ಸೆಂಟರ್ಗಳಿಗೆ ಹೋಗಿದ್ದೀನಿ, ಹಾಗೂ ನಮ್ಮ ನೆಂಟರ ಮನೆಗಳಿಗೆಲ್ಲ ಹೋಗಿದ್ದೀನಿ, ತವ್ರ ಮನೆಗೆಲ್ಲ ಹೋಗಿದ್ದೀನಿ. ಅಲ್ಲಿ ಟಿಕೆಟ್ ಇಲ್ಲದೆ ದುಡ್ಡು ಕೊಡದೇನೆ ಟಿಕೆಟ್ ತಗೊಂಡಿದ್ದೀನಲ್ಲ, ಆ ಟಿಕೆಟ್ಗಳನ್ನೆಲ್ಲ ಶೇಖರಣೆ ಮಾಡಿ ಈಗ ಹೂಲಾರ ಕಟ್ಟಿ ನೀವು ತಗೊಂಡಿದ್ದೀನಿ. ನಿಮಗೆ ಹಾಕ್ಲಿಕ್ಕೆ ಅಂತ ಹಾಗಾದ್ರೆ ಹಾಕಮ್ಮ ತಾಯಿ. ಇದಕ್ಕಿಂತ ಹೆಮ್ಮೆಯ ವಿಷಯ ಬೇಕಾ? ಇದಕ್ಕಿಂತ ಖುಷಿ ವಿಷಯ ಬೇಕಾ? ಇದು ಒಂದು. ಆಮೇಲೆ ಅನ್ನಭಾಗ್ಯ ಕಾರ್ಯಕ್ರಮ ನಾವು ಹೋದಾಗ ಹೇಳ್ತಾ ಇದ್ರು, ನಾನು ಮುಖ್ಯಮಂತ್ರಿ ಆಗಿರುವಾಗ 7 ಕೆಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಾ ಇದ್ದೆ. ಅದನ್ನ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ್ಮೇಲೆ 7 ಕೆಜಿಯಿಂದ 5 ಕೆಜಿ ಮಾಡಿದ್ರು. 5 ಕೆಜಿ ಮಾಡಿದ್ರು. ನಾನು ಯಡಿಯೂರಪ್ಪನವ್ರಿಗೆ ಕೇಳಿದೆ, ವಿರೋಧ ಪಕ್ಷದ ನಾಯಕನಾಗಿದ್ದೆ ನಾನು, ಯಡಿಯೂರಪ್ಪ ಅಕ್ಕಿ ಮಾತ್ರ ಕಡಿಮೆ ಮಾಡಬೇಡ್ರಿ, ಅಕ್ಕಿ ಮಾತ್ರ ಕಡಿಮೆ ಮಾಡಬೇಡಿ. ಅನ್ನಭಾಗ್ಯ ಕಾರ್ಯಕ್ರಮ ಇದು ಬಡವರಿಗೆ ಹೊಟ್ಟೆ ತುಂಬ ಊಟ ಮಾಡಲಿ ಅಂತ ಮಾಡಿರ್ತಕ್ಕಂಥ ಕಾರ್ಯಕ್ರಮ. 3 ಹೊತ್ತು ಊಟ ಮಾಡಬೇಕು. ಬರೀ ಶ್ರೀಮಂತರು ಮಾಡಿದ್ರೆ ಸಾಲದು. ಈ ದೇಶದ ಬಡವರು ಅವರು ಕೂಡ ಊಟ ಮಾಡಬೇಕು ಅಂತೇಳಿ ಕರ್ನಾಟಕ ಹಸಿಮುಕ್ತ ರಾಜ್ಯ ಆಗಬೇಕು ಅಂತ ಹೇಳಿದೆ. ಮಾಡಲಿಲ್ಲ ಪುಣ್ಯಾತ್ಮ. 7 ಕೆಜಿಯಿಂದ 5 ಕೆಜಿ ಮಾಡಲಿಲ್ಲ. ನಾವು ಪ್ರವಾಸ ಮಾಡತಕ್ಕಂಥ ಸಂದರ್ಭದಲ್ಲಿ ಹೇಳೋದು, ಯಡಿಯೂರಪ್ಪ ಒಪ್ಪಲಿಲ್ಲ, ಬಸವರಾಜ ಬೊಮ್ಮಾಯಿ ಒಪ್ಪಲಿಲ್ಲ. ನಾವು ಅಧಿಕಾರಕ್ಕೆ ಬಂದ್ರೆ 5 ಕೆಜಿ ಜೊತೆಗೆ ಇನ್ನ 5 ಕೆಜಿ ಕೊಡ್ತೀವಿ, ಇನ್ನ 5 ಕೆಜಿ ಕೊಡ್ತೀವಿ. ಆದ್ರೆ ನಾವು ಅಧಿಕಾರಕ್ಕೆ ಬಂದ ಮೇಲೆ ಕೇಂದ್ರ ಸರ್ಕಾರಕ್ಕೆ ಅಕ್ಕಿ ಕೊಡ್ಲಿ ಅಂತ ಕೊಡ್ಲಿಕ್ಕೆ ಒಪ್ಕೊಂಡ್ರು. ಆಮೇಲೆ ಇಲ್ಲ ಅಂದ್ಬಿಟ್ರು. ಅಲ್ಲಪ್ಪ, ಮಿಸ್ಟರ್ ಎಂತವರು ಗೋಯಲ್ ಅಂತ ಫುಡ್ ಮಿನಿಸ್ಟರ್ ಪಿಯೂಷ್ ಗೋಯಲ್ ಅವ್ರಿಗೆ ಹೇಳಿದ್ರು, ಪುಕ್ಕಟೆ ಕೊಡಬೇಡಪ್ಪ, 34 ರೂಪಾಯಿ 1 ಕೆಜಿಗೆ ಅಕ್ಕಿ ಕೊಡ್ತೀವಿ, ಅಕ್ಕಿಗೆ ದುಡ್ಡು ಕೊಡ್ತೀವಿ. ಆ 34 ನಮಗೆ ಎಷ್ಟು ಅಕ್ಕಿ ಬೇಕಾಗಿದೆ ಅಷ್ಟು ಕೊಡ್ರಿ. ಪಾಪ ಫುಡ್ ಕಾರ್ಪೊರೇಷನ್ ಮೀಡಿಯಾದವರು ಒಪ್ಕೊಂಡ್ರು.
ಕೊಡ್ತೀವಿ ಸರ್, ಅಕ್ಕಿ ಬೇಕಾದಷ್ಟಿದೆ ನಮ್ಮ ಹತ್ರ, ದಾಸ್ತಾನಿದೆ, ಕೊಡ್ತೀವಿ ಅಂತ. ಆದ್ರೆ ನರೇಂದ್ರ ಮೋದಿ ಅವರು ಹೇಳ್ಬಿಟ್ಟು ಅಕ್ಕಿ ಕೊಟ್ಬಿಟ್ರೆ ಎಲ್ಲ ಬಡವರು ಕೂಡ ಕಾಂಗ್ರೆಸ್ ಪರ ಆಗ್ಬಿಡ್ತಾರೆ, ಎಲ್ಲ ಸಿದ್ದರಾಮಯ್ಯ ಪರ ಆಗ್ಬಿಡ್ತಾರೆ. ಅಕ್ಕಿ ಕೊಡಬೇಡಿ ಅಂತ ಹೇಳಿದ್ರಲ್ಲ, ನಿಮಗೆ ದ್ರೋಹ ಮಾಡಿದ್ರು ಅಲ್ವಾ? ಬಡವರಿಗೆ ಅನ್ಯಾಯ ಮಾಡಿದ್ರು ಅಲ್ವಾ? ಮಾಡೋದೇ ಇಲ್ವಾ? ಆದ್ರೆ ನಾವು ಕ್ಯಾಬಿನೆಟ್ ತೀರ್ಮಾನ ಮಾಡಿದ್ರೆ ಮಾತು ಕೊಟ್ಟಿದ್ದೀವಿ, ಅಕ್ಕಿ ಕೊಡ್ಲಿಕ್ಕೆ ಆಗದೆ ಹೋದ್ರೆ, ಅಕ್ಕಿ ಸಿಕ್ಕದೆ ಹೋದ್ರೆ ಅಕ್ಕಿ ಬದಲು ದುಡ್ಡು ಕೊಡೋಣ ಅಂತೇಳಿ 1 ಕೆಜಿ ಅಕ್ಕಿಗೆ 34 ರೂಪಾಯಿನಂತೆ, 5 ಕೆಜಿ ಅಕ್ಕಿಗೆ 170 ರೂಪಾಯಿ ಪ್ರತಿ ತಿಂಗಳು ಕೂಡ ಪ್ರತಿ ಒಬ್ಬರಿಗೂ ಕೂಡ ಕೊಡ್ತಾ ಇದೀವ ಇಲ್ಲ? 170 ರೂಪಾಯಿ ಬರ್ತಾ ಇದೆಯಾ ಇಲ್ಲ? ಬಸ್ನಲ್ಲಿ ಟಿಕೆಟ್ ತಗೊಳ್ಳೋ ತಪ್ಪು 170 ರೂಪಾಯಿ ಸಿಗುತ್ತೆ. ಅದಾದ್ಮೇಲೆ ಗೃಹ ಜ್ಯೋತಿ ಅಂತಕ್ಕಂಥ ಯೋಜನೆಯನ್ನ ಜಾರಿ ಕೊಟ್ಟರು. ಗೃಹ ಯೋಜನೆಯಲ್ಲಿ 200 ಯೂನಿಟ್ ವರೆಗೆ ಯಾರು 200 ಯೂನಿಟ್ ವಿದ್ಯುತ್ತನ್ನು ಬಳಸ್ತಾರೆ, ಅದಕ್ಕಿಂತ ಕಮ್ಮಿ ಬಳಸ್ತಾರೆ, ಅವರೆಲ್ಲರಿಗೂ ಕೂಡ ಕರೆಂಟ್ ಬಿಲ್ ಕಟ್ಟಾಗಿಲ್ಲ. ಕರೆಂಟ್ ಬಿಲ್ ಯಾರು ಕಟ್ತೀರಾ? ಕರೆಂಟ್ ಬಿಲ್ ಕಟ್ಟಾಗಿಲ್ಲ, ದುಡ್ಡೆಲ್ಲ ಉಳಿತಾಯ ಆಗುತ್ತೆ. ಗೃಹ ಲಕ್ಷ್ಮಿ ಯೋಜನೆ, ಬಡವರ ಕೈನಲ್ಲಿ ದುಡ್ಡು ಕೊಡಬೇಕು. ಅವರಿಗೆ ದುಡ್ಡಿದ್ರೆ ಅಂಗಡಿಗೆ ಹೋಗ್ತಾರೆ, ಬಟ್ಟೆ ಅಂಗಡಿಗೆ ಹೋಗ್ತಾರೆ, ದಿನಸಿ ಅಂಗಡಿಗೆ ಹೋಗ್ತಾರೆ, ಚಿನ್ನದ ಅಂಗಡಿಗೆ ಹೋಗ್ತಾರೆ, ದೇವಸ್ಥಾನಗಳಿಗೆ ಹೋಗ್ತಾರೆ ಅಂತೇಳಿ ತಿಂಗಳಿಗೆ ಮನೆ ಯಜಮಾನಿಗೆ 2,000 ರೂಪಾಯಿ ಯಾವ್ದಾದ್ರು ಕೊಟ್ಟಿದ್ರ? ನರೇಂದ್ರ ಮೋದಿ ಅವರು, ಬಸವರಾಜ ಬೊಮ್ಮಾಯಿ ಯಾವ್ದಾದ್ರು ಕೊಟ್ಟಿದ್ರ? ಬಸವರಾಜ ಬೊಮ್ಮಾಯಿ ಕೊಡ್ಲಿಲ್ಲ. ಮುಖ್ಯಮಂತ್ರಿ ಆಗಿರುವಾಗ 2,000 ರೂಪಾಯಿ ತಿಂಗಳಿಗೆ. ಅದಾದ್ಮೇಲೆ ಯುವ ನಿಧಿ 22-23ರಲ್ಲಿ ಯಾರು ಪಾಸ್ ಮಾಡಿರ್ತಾರೆ, ಪದವೀಧರರು ಇರ್ಬೋದು, ಡಿಪ್ಲೊಮಾ ಹೋಲ್ಡರ್ಸ್ ಇರ್ಬೋದು, ಅವರಿಗೆ 2 ವರ್ಷದವರೆಗೆ, ನಿರುದ್ಯೋಗಿ ಪದವೀಧರರಿಗೆ 3,000 ರೂಪಾಯಿ ತಿಂಗಳಿಗೆ, ನಿರುದ್ಯೋಗಿ ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ. 1,500 ರೂಪಾಯಿ. ಇದನ್ನ ಬಿಜೆಪಿ ಅವರು ಕೊಟ್ಟಿದ್ರ? ನರೇಂದ್ರ ಮೋದಿ ಅವರು ಕೊಟ್ಟಿದ್ರ? ಅವ್ರು ಕೊಟ್ಟಿಲ್ಲ. ನಾವು ನಿರುದ್ಯೋಗ ಹೋಗಲಾಡಿಸಬೇಕು. ನಿರುದ್ಯೋಗಿ ಮಕ್ಕಳುಗಳು, ಗ್ರಾಜ್ಯುಯೇಟ್ ಆಗಿರೋರು, ಡಿಪ್ಲೊಮಾ ಹೋಲ್ಡರ್ಸ್ ಪಾಸ್ ಮಾಡಿರ್ತಕ್ಕಂಥವ್ರು, ಅವರು ಕೆಲಸಕ್ಕೆ ಅರ್ಜಿ ಹಾಕ್ಬೇಕಾದ್ರೆ, ಬಸ್ನಲ್ಲಿ ಹೋಗ್ಬೇಕಾದ್ರೆ ತಂದೆ ತಾಯಿಗಳು ಹಣ ಕೇಳಬೇಕಾಗ್ತದೆ. ಅದಕ್ಕೋಸ್ಕರವಾಗಿ ನಾವೇ ಸರ್ಕಾರದಿಂದ ಕೊಡೋಣ ಅಂತೇಳಿ ಅದನ್ನ ಕೊಟ್ಟಿದ್ದೀಗ ಅದನ್ನ ಜನವರಿ ತಿಂಗಳಿಂದ ಜಾರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಜನವರಿ ತಿಂಗಳಿಂದ 8 ತಿಂಗಳಲ್ಲಿ 5 ಗ್ಯಾರಂಟಿಗಳನ್ನು ಕೂಡ ಈಡೇರಿಸ್ತೋ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ. ಅದಕ್ಕೆ ಬಸವಾದಿ ಶರಣರು ಕೊಟ್ಟ ಮಾತಿನಂತೆ ನಡ್ಕೊಂಡ್ರು ಅಂತೇಳಿ ವಿಶ್ವಗುರು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಿದವರು ಇದೇ ಸಿದ್ದರಾಮಯ್ಯ ಸರ್ಕಾರವೇ ಹೊರತು ಯಡಿಯೂರಪ್ಪನ ಸರ್ಕಾರ ಅಲ್ಲ. ಬಸವರಾಜ ಬೊಮ್ಮಾಯಿ ಸಾಂಸ್ಕೃತಿಕ ನಾಯಕ ಅಂತ ಮಾಡಿದವರು ಯಾರು? ನಾವು 5 ಗ್ಯಾರಂಟಿಗಳನ್ನ ಕರ್ನಾಟಕದಲ್ಲಿ ಜಾರಿ ಮಾಡಿದ್ರು. ಅದಲ್ಲದೆ ತೆಲಂಗಾಣದಲ್ಲಿ 6 ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ರು. ಈಗ ಅಖಿಲ ಭಾರತ ಕಾಂಗ್ರೆಸ್ ಪಾರ್ಟಿಯವರು ಅಖಿಲ ಭಾರತ 25 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಪ್ರಮುಖವಾದಂತಹ 5 ಗ್ಯಾರಂಟಿಗಳಿಗೆ ಮಲ್ಲಿಕಾರ್ಜುನ ಖರ್ಗೆಯವರು, ರಾಹುಲ್ ಗಾಂಧಿಯವರು ಸೈನ್ ಮಾಡಿ ಮನೆಗೆ ಹಂಚಿದ್ದಾರೆ. ನಾವು ಮನೆ ಯಜಮಾನಿಗೆ
ವರ್ಷಕ್ಕೆ 24,000 ಕೊಟ್ರೆ ಕಾಂಗ್ರೆಸ್ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಒಂದು ಬಡ ಕುಟುಂಬದ ಮಹಿಳೆಗೆ ಒಂದು ವರ್ಷಕ್ಕೆ 1 ಲಕ್ಷ ರೂಪಾಯಿ 1 ಲಕ್ಷ ರೂಪಾಯಿ ರೈತರು ನಾವು ಬೆಳೆದಂತ ಬೆಳೆಗಳಿಗೆ ಬೆಲೆ ಕೊಡಿ ಮಾಡಲಿಲ್ಲ. ಚಳುವಳಿ ಮಾಡಿದ್ರು ಕೂಡ ಮಾಡಲಿಲ್ಲ. ರೈತ ಸಾಲ ಮನ್ನಾ ಮಾಡಿ ಮಾಡಲಿಲ್ಲ. ಸ್ವಾಮಿನಾಥನ್ ವರದಿಯನ್ನ ಜಾರಿ ಮಾಡಿ ಸ್ವಾಮಿನಾಥನ್ ವರದಿಯನ್ನು ಜಾರಿ ಮಾಡ್ತೀವಿ ಅಂತ ಹೇಳಿದ್ರು. ಇದೇ ನರೇಂದ್ರ ಮೋದಿ ಅವರು ಜಾರಿ ಕೊಡ್ತೀವಿ ಅಂತ ಹೇಳಿದ್ರು, ಮಾಡಲಿಲ್ಲ. ಎಂಎಸ್ಪಿಗೆ ಕಾನೂನನ್ನು ಮಾಡಿ ಅಂತಂದ್ರೆ ಮಾಡಲಿಲ್ಲ. ಅದಕ್ಕೋಸ್ಕರ ನಾವು ಸ್ವಾಮಿನಾಥನ ವರದಿ ಪ್ರಕಾರ ಎಂಎಸ್ಪಿಗೆ ಕಾನೂನನ್ನು ಮಾಡಿ ರೈತರು ಸೊಸೈಟಿನಲ್ಲಿ ಸಾಲ ಮಾಡಿರಲಿ, ಬ್ಯಾಂಕ್ಗಳಲ್ಲಿ ಸಾಲ ಮಾಡಿರಲಿ, ಎಲ್ಲ ಸಾಲವನ್ನು ಕೂಡ ಮನ್ನಾ ಮಾಡುತ್ತೇವೆ. ಎಲ್ಲ ಸಾಲಗಳನ್ನು ಕೂಡ ಮನ್ನಾ ಮಾಡುತ್ತೇವೆ. ನಿರುದ್ಯೋಗಿ ಯುವಕರಿಗೆ ಅಪ್ರೆಂಟಿಸ್ಶಿಪ್ 1 ಲಕ್ಷ ರೂಪಾಯಿಗಳನ್ನು ಕೊಡುತ್ತೇವೆ. ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ರೈತರಿಗೆ, ಮಹಿಳೆಯರಿಗೆ ನ್ಯಾಯ ಕೊಡ್ಲಿಕ್ಕೋಸ್ಕರ ಜಾತಿ ಗಣತಿಯನ್ನು ಮಾಡುತ್ತೇವೆ. 25 ಲಕ್ಷ ಪ್ರತಿಯೊಬ್ಬರಿಗೂ ಕೂಡ 25 ಲಕ್ಷ ಇನ್ಶೂರೆನ್ಸ್ ಅನ್ನು ಮಾಡುತ್ತೇವೆ. ಆರೋಗ್ಯ ಕೊಡಬೇಕು ಅಂತೇಳಿ ಇನ್ಶೂರೆನ್ಸ್ ಅನ್ನ ಫ್ರೀಯಾಗಿ ಸರ್ಕಾರನೇ ಕೊಟ್ಟು ಮಾಡುತ್ತದೆ. ಇಷ್ಟನ್ನೆಲ್ಲ ಕಾಂಗ್ರೆಸ್ ಬಂದ್ರೆ ಮಾಡ್ತೀವಿ ಅಂತ ನಮ್ಮೇಲೆ ನಂಬಿಕೆ ಬಂದಿದ್ಯಾ? ದಯಮಾಡಿ ಈ ಸಾರಿ ನಾನು ಹೆಚ್ಚು ಮಾತಾಡಕ್ ಹೋಗಿಲ್ಲ, ಸಮಯ ಆಗಿರೋದ್ರಿಂದ ಈ ಸಾರಿ ಕಾಂಗ್ರೆಸ್ನ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಏನು ಮಾಡಲಿಲ್ಲ, ಮುಖ್ಯಮಂತ್ರಿಯಾಗಿ ಏನು ಮಾಡಲಿಲ್ಲ, ರಾಣಿಬೆನ್ನೂರಿಗೆ ಏನು ಮಾಡಿಲ್ಲ, ಹಿರೇಕೆರೂರಿಗೆ ಏನು ಮಾಡಿಲ್ಲ, ಇಡೀ ಹಾವೇರಿ ಜಿಲ್ಲೆಗೆ ಏನು ಮಾಡಿಲ್ಲ, ಗದಗ ಜಿಲ್ಲೆಗೆ ಮಾಡಿಲ್ಲ, ರಾಜ್ಯಕ್ಕೆ ಮಾಡಿಲ್ಲ. ಇಂಥವ್ರನ್ನ ಲೋಕಸಭೆಗೆ ಕಳಿಸ್ತೀರಾ? ಆನಂದ್ ಗಡ್ಡೆದೇವ್ರ ಮಠ ಯುವಕ ಇದ್ದಾನೆ, ವಿದ್ಯಾವಂತ ಇದ್ದಾನೆ. ನಿಮ್ಮ ಧ್ವನಿಯಾಗಿ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ, ರೈತರ ಸಮಸ್ಯೆಗಳ ಬಗ್ಗೆ, ಮಹಿಳೆಯರ ಸಮಸ್ಯೆಗಳ ಬಗ್ಗೆ, ದಲಿತರು ಹಿಂದುಳಿದವರ ಸಮಸ್ಯೆಗಳ ಬಗ್ಗೆ, ಅಲ್ಪಸಂಖ್ಯಾತರ ಸಮಸ್ಯೆಗಳ ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ಧ್ವನಿ ಮಾಡ್ತಾರೆ ಅಂತಕ್ಕಂಥ ಕಾರಣದಿಂದ ಅವರನ್ನ ನೀವೆಲ್ಲರೂ ಕೂಡ ಆಶೀರ್ವಾದ ಮಾಡಿ ಅವರ ಕ್ರಮ ಸಂಖ್ಯೆ 1, ಅವರ ಕ್ರಮ ಸಂಖ್ಯೆ ನಮ್ಮ ಚಿಹ್ನೆ ಹಸ್ತ. 7ನೇ ತಾರೀಕು ಮತ ಹಾಕಿ ಅವ್ರನ್ನ ಗೆಲ್ಲಿಸ್ಬೇಕಲ್ವಾ? ಕೈ ಎತ್ತಿ ನೋಡೋಣ. ನಿಮ್ಮೆಲ್ಲರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.